स्वात्मारामं निजानन्दं शोकमोहविवर्जितं स्मरामि मनसा नित्यं वेङ्कटाचलदेशिकं स्मरामि मनसा नित्यं ವೆಂಕಟಾಚಲದೇಶಿಕಂ. ಆದರಣೀಯ ಸಜ್ಜನ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಗುರುನಾಥರ ಸನ್ನಿಧಿಯಲ್ಲಿ ಎಂಬ ದಿವ್ಯ ಗ್ರಂಥದ ಲೇಖಕರ ಕಿರುಪರಿಚಯವನ್ನು ನಾವೀಗ ಮಾಡಿಕೊಳ್ಳೋಣ. ಸಂತರ ಚರಿತ್ರೆ ಬರೆಯುವ ಸೌಭಾಗ್ಯ ದೇವ ದುರ್ಲಭವಾಗಿರುತ್ತದೆ. ಸಂತಶ್ರೇಷ್ಠರಾದ ಸಕರಾಯಪಟ್ಟಣದ ಪೂಜ್ಯ ವೆಂಕಟಾಚಲಾವಧೂತರ ಸಚ್ಚರಿತ್ರೆಯನ್ನು ಬರೆಯುವಂತಹ ಸೌಭಾಗ್ಯ ಶ್ರೀಯುತ ಅನಂತರಾಮ್ ಅವರದ್ದಾಗಿದೆ. ಅವರು ಅತ್ಯಂತ ಭಾಗ್ಯವಂತರೆಂಬುದರಲ್ಲಿ ಸಂದೇಹವೇ ಇಲ್ಲ. ಸುಮಾರು 10 ವರ್ಷಗಳ ಕಾಲ ಅವರು ತನ್ನ ಸದ್ಗುರುಗಳ ನಿಕಟ ಸಂಪರ್ಕದಲ್ಲಿದ್ದು, ಸದ್ಗುರುಗಳ ಒಡನಾಟದಲ್ಲುಂಟಾದ ತಮ್ಮ ದಿವ್ಯ ಅನುಭವಗಳನ್ನು ಹಾಗೂ ಸದ್ಗುರುಗಳ ದಿವ್ಯ ಸಂದೇಶವನ್ನೆಂಬ ಸಿಹಿಯನ್ನು ಎಲ್ಲರಿಗೂ ಹಂಚಬೇಕೆಂಬ ಅವರ ಸದುದ್ದೇಶ ಸಫಲವಾಗಿದೆ. ಬೆಂಗಳೂರಿನ ಓಂಕಾರ ನಗರದಲ್ಲಿ ತಮ್ಮ ಅಣ್ಣಂದಿರ ಜೊತೆ ಅವಿಭಕ್ತ ಕುಟುಂಬದಲ್ಲಿ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಅವರು ವಾಸಿಸುತ್ತಿದ್ದಾರೆ. ಸಂಸಾರ ಹಾಗೂ ವ್ಯವಹಾರ ಇವುಗಳಲ್ಲಿ ತಮ್ಮ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದು, ಅಂತರಂಗದಲ್ಲಿ ಸದಾ ಪರಮಾತ್ಮನ ಅನುಸಂಧಾನದಲ್ಲಿದ್ದು, ಜನಕ ಮಹಾರಾಜನಂತೆ ವಿರಕ್ತ ರಾಜಯೋಗದಲ್ಲಿರುತ್ತಾರೆ. ಇವರು ಕವಿಯಲ್ಲ, ಆದರೆ 100 ತತ್ವಪದಗಳನ್ನು ಬರೆದಿದ್ದಾರೆ ಹಾಗೂ ಹಲವಾರು ಸದ್ಗ್ರಂಥಗಳನ್ನು ರಚಿಸಿರುತ್ತಾರೆ. ಇವರು ಸಂಗೀತಗಾರರಲ್ಲ, ಆದರೆ ಇವರು ಭಜನೆ ಪ್ರಾರಂಭಿಸಿದರೆಂದರೆ ಸಾಕು, ತಮ್ಮೊಂದಿಗೆ ಇತರರನ್ನೂ ಭಕ್ತಿಯ ಪರಾಕಾಷ್ಠೆಗೆ ಕೊಂಡೊಯ್ಯುತ್ತಾರೆ. ಇವರ ಬರವಣಿಗೆಯಲ್ಲಿ ಹಾಗೂ ಇವರ ಕಂಠಸಿರಿಯಲ್ಲಿ ಅದೇನೋ ಆ ದಿವ್ಯ ಶಕ್ತಿ ಇದೆ. ಸಖರಾಯ ಪಟ್ಟಣದ ಸಂತರಾದ ಶ್ರೀ ವೆಂಕಟಾಚಲಾವಧೂತರು ದೇಹದಲ್ಲಿದ್ದಾಗ ನಮ್ಮಂಥ ಪ್ರಾಪಂಚಿಕರಿಗೆ ಸಕ್ಕರೆಯ ಪಟ್ಟಣವೇ ಆಗಿದ್ದರು ಹಾಗೂ ಅದರ ಸಿಹಿಯನ್ನು ಎಲ್ಲರಿಗೂ ಹಂಚಿದ್ದರು. ಈಗ ಚೈತನ್ಯ ರೂಪದಲ್ಲಿರುವ ಗುರುನಾಥರು ಇನ್ನಷ್ಟು ವ್ಯಾಪಕವಾಗಿ ಆ ಸಿಹಿಯನ್ನು ಹಂಚುವುದಕ್ಕಾಗಿ ಅವರ ಸಚ್ಚಿಷ್ಯರಾದಂತಹ ಶ್ರೀಯುತ ಅನಂತರಾಮರವರನ್ನು ಆಯ್ದುಕೊಂಡಿರುತ್ತಾರೆ. ಈಗ ಚೈತನ್ಯ ರೂಪದಲ್ಲಿರುವ ಗುರುನಾಥರು ಅನಂತರಾಮರವರಿಂದ ಗುರುನಾಥರ ಸನ್ನಿಧಿಯಲ್ಲಿ ಎಂಬ ದಿವ್ಯ ಗ್ರಂಥವನ್ನು ನಿರ್ಮಾಣ ಮಾಡಿಸಿ ಗದ್ಯ ಪದ್ಯಗಳ ರೂಪದಲ್ಲಿ ತಾವೇ ಹೊರಹೊಮ್ಮಿದ್ದಾರೆ ಎಂದರೆ ತಪ್ಪಾಗಲಾರದು. ಈ ಕೃತಿಯನ್ನು ಗ್ರಂಥರೂಪಿ ಸದ್ಗುರು ಎಂದರೆ ತಪ್ಪಾಗಲಾರದು. 15,000ಕ್ಕೂ ಹೆಚ್ಚು ಪ್ರತಿಗಳ ಮುದ್ರಣವಾಗಿದ್ದರೂ ಸಹ ಇನ್ನೂ ಬೇಡಿಕೆ ಇರುವ ಈ ಗ್ರಂಥವು ಸದ್ಭಕ್ತರ ಮನೆಗಳಲ್ಲಿ ನಿತ್ಯ ಪಾರಾಯಣ ಗ್ರಂಥವಾಗಿದೆ. ಇಂಥ ಒಂದು ಪವಿತ್ರ ಗ್ರಂಥವನ್ನು ಸಾಮೂಹಿಕವಾಗಿ ಪಾರಾಯಣ ಮಾಡತಕ್ಕಂಥ ಅವಕಾಶ ನಮಗೆ ಒದಗಿ ಬಂದಿರುವುದು ನಮ್ಮೆಲ್ಲರ ಅದೃಷ್ಟವಾಗಿದೆ. ಆಷಾಢ ಬಹುಳ ಪಂಚಮಿಯಂದು ಗುರುನಾಥರು ಬ್ರಹ್ಮೀಭೂತರಾದ ದಿನ. ಈ ವರ್ಷ ಜುಲೈ ತಿಂಗಳ 28ರ ಬುಧವಾರ ಅವರ ಪುಣ್ಯತಿಥಿ ಬಂದಿರುತ್ತದೆ. ಆದ್ದರಿಂದ ಜುಲೈ ತಿಂಗಳ 21ರಿಂದ 27ರವರೆಗೆ, ಜುಲೈ ತಿಂಗಳ 21ರಿಂದ 27ರವರೆಗೆ 7 ದಿನಗಳ ಪರ್ಯಂತ ಶ್ರೀ ಅನಂತರಾಮ ವಿರಚಿತ ಗುರುನಾಥರ ಸನ್ನಿಧಿಯಲ್ಲಿ ಎಂಬ ಗ್ರಂಥವನ್ನು ಪಾರಾಯಣ ಮಾಡುವುದರ ಮೂಲಕ ಗುರುಸ್ಮರಣೆಯ ಸಪ್ತಾಹದಲ್ಲಿ ಮಿಂದು ನಾವೆಲ್ಲರೂ ಪಾವನರಾಗೋಣ. ಪ್ರತಿನಿತ್ಯ 25 ಪುಟಗಳಷ್ಟು ಓದಬೇಕಾಗಿರುವುದರಿಂದ ಈ ಸಪ್ತಾಹದಲ್ಲಿ ದಿನದ 1 ಗಂಟೆ ಕಾಲವನ್ನಾದರೂ ಗುರುಸ್ಮರಣೆಗಾಗಿ ನಾವು ಮೀಸಲಾಗಿಡೋಣ. ಯಾರಿಗೆ ಪುಸ್ತಕ ಒದಗಿ ಬಂದಿಲ್ಲವೋ ಅಥವಾ ಕಾರಣಾಂತರಗಳಿಂದ ಪಾರಾಯಣ ಮಾಡಲಿಕ್ಕೆ ಆಗುತ್ತಿಲ್ಲವೋ ಅವರಿಗೋಸ್ಕರ ಆಯಾ ದಿವಸಗಳ ಪಾರಾಯಣದ ಸಂಕ್ಷಿಪ್ತವಾದ ತಿರುಳನ್ನು ಆಡಿಯೋ ಮೂಲಕ ಸದ್ಭಕ್ತರ ಗ್ರೂಪ್ಗಳಿಗೆ ಕಳುಹಿಸಲಾಗುತ್ತದೆ. ದಯವಿಟ್ಟು 10ರಿಂದ 15 ನಿಮಿಷಗಳವರೆಗಿನ ಆಡಿಯೋವನ್ನು ಎಲ್ಲರೂ ಕೇಳಿ ಆನಂದಿಸಿ. ಜೈ ಸದ್ಗುರುನಾಥ, ಜೈ ಗುರುದೇವದತ್ತ. ಇಂದು ಗುರುನಾಥರ ಸನ್ನಿಧಿಯಲ್ಲಿ ಎಂಬ ಗ್ರಂಥ ಪಾರಾಯಣ ಸಪ್ತಾಹದ ಮೊದಲನೆಯ ದಿನವಾಗಿರುತ್ತದೆ. ಇಂದಿನ ಪಾರಾಯಣದಲ್ಲಿ ಅಧ್ಯಾಯ 1 ಹಾಗೂ ಅಧ್ಯಾಯ 2 ಇವುಗಳನ್ನು ಒಳಗೊಂಡಂತೆ 1ರಿಂದ 21 ಪುಟಗಳವರೆಗೆ ಓದಬೇಕಾಗಿರುತ್ತದೆ. ಈಗ ಅಧ್ಯಾಯ 1 ಪ್ರಾರಂಭವಾಗುತ್ತದೆ.
ಆದರಣೀಯ ಸಜ್ಜನ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈ ಗ್ರಂಥದ ಉದ್ದಕ್ಕೂ ಸದ್ಗುರು ಶ್ರೀ ವೆಂಕಟಾಚಲಾವಧೂತರನ್ನ ಗುರುನಾಥರು ಎಂದು ಸಂಬೋಧಿಸಿರುತ್ತಾರೆ. ಹಾಗೂ ಅವರ ಸಂಪರ್ಕಕ್ಕೆ ಬಂದಂತಹ ಭಕ್ತರನ್ನ, ಶಿಷ್ಯರನ್ನ ಗುರುಬಂಧುಗಳು ಎಂದು ಸಂಬೋಧಿಸಿರುತ್ತಾರೆ. ಗುರುನಾಥರ ಲೀಲಾಮೃತ ಸವಿದ ಗುರುಬಂಧುಗಳು ಯಾರ ಹೆಸರನ್ನೂ ಕೂಡ ಇಲ್ಲಿ ಉಲ್ಲೇಖಿಸಿರುವುದಿಲ್ಲ. ಇಲ್ಲಿ ಗ್ರಂಥಕರ್ತರು ಗುರುನಾಥರ ಕೆಲವು ಸ್ವಭಾವ ಗುಣಲಕ್ಷಣಗಳನ್ನು ಈ ಅಧ್ಯಾಯದಲ್ಲಿ ವರ್ಣಿಸಿರುತ್ತಾರೆ. ಸ್ಥೂಲವೆನ್ನಬಹುದಾದ ಮೈಕಟ್ಟಿನ, ಮೊಣಕಾಲವರೆಗೆ ತುಂಡು ವಸ್ತ್ರವನ್ನುಟ್ಟ, ಕುರುಚಲುಗಡ್ಡದ, ಕೆದರಿದ ಕೂದಲಿನ, ಸದಾ ವಾತ್ಸಲ್ಯವನ್ನೇ ಸೂಸುವ ನಗುಮೊಗದ ಕರುಣಾಮೂರ್ತಿ ಮತ್ತು ಮಂಗಳಮೂರ್ತಿಯೇ ನನ್ನ ಗುರುದೇವರು ಎಂದು ಲೇಖಕರು ಹೇಳಿಕೊಂಡಿದ್ದಾರೆ. ಇವರ ಸಂಪರ್ಕಕ್ಕೆ ಬಂದಂಥ ಎಲ್ಲ ಭಕ್ತರ ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ಲೀಲಾಜಾಲವಾಗಿ ಬಗೆಹರಿಸುತ್ತಿದ್ದ ಕಾರುಣ್ಯ ಸಿಂಧು ಎಂದು ಕೂಡ ಅವರು ವರ್ಣಿಸಿದ್ದಾರೆ. ಇವರ ಸಂಪರ್ಕಕ್ಕೆ ಬಂದಂತಹ ಸಾವಿರಾರು ಜನರು ಸಹಜವಾಗಿ ಇವರ ಶಿಷ್ಯರಾಗಿದ್ದರೂ ಕೂಡ ಗುರುನಾಥರು ಯಾವ ಆಶ್ರಮವನ್ನೂ ಕಟ್ಟಲಿಲ್ಲ, ಪ್ರಚಾರವನ್ನೂ ಬಯಸಲಿಲ್ಲ. ನಿಮ್ಮ ಆಶ್ರಮ ಯಾವುದೆಂದು ಯಾರಾದರೂ ಕೇಳಿದರೆ ಆಶ್ರಮ ಕಟ್ಟುವ ಶ್ರಮ ನನಗೇಕೆ ಎಂದು ಮಾರ್ಮಿಕವಾಗಿ ಉತ್ತರಿಸುತ್ತಿದ್ದರಂತೆ. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆಂದು ಗುರುನಾಥರು ಯಾರನ್ನೂ ಮನೆಗೆ ಕರೆಯಲಿಲ್ಲ. ಆದರೆ ಪ್ರತಿನಿತ್ಯ ಇವರನ್ನರಸಿ ಬಂದಂತಹ ನೂರಾರು ಜನರಿಗೆ ಊಟ ಉಪಚಾರಗಳೊಡನೆ ಸತ್ಕರಿಸಿ ಪ್ರೇಮದಿಂದ ಕಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದರಂತೆ. ಇಂತಹ ಅಪೂರ್ವ ವ್ಯಕ್ತಿತ್ವವನ್ನು ಹೊಂದಿದಂತಹ ಗುರುನಾಥರ ನೂರಾರು ಶಿಷ್ಯರಲ್ಲಿ ನಾನು ಒಬ್ಬನಾಗಿದ್ದದ್ದು ನನ್ನ ಪೂರ್ವಜನ್ಮ ಪುಣ್ಯ ಎಂದು ಗ್ರಂಥಕರ್ತರು ಹೇಳಿಕೊಂಡಿರುತ್ತಾರೆ. ಈ ಅಧ್ಯಾಯದಲ್ಲಿ ಗ್ರಂಥಕರ್ತರಿಗೆ ಗುರುನಾಥರ ಮೊದಲ ಭೇಟಿ ಹೇಗಾಯಿತೆಂದು ವರ್ಣಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಣ್ಣದಾಗಿ ಕಟ್ಟಡ ಕಾಮಗಾರಿ ಮಾಡಿಕೊಂಡಿದ್ದಂಥ ಹಾಗೂ ಗುರುನಾಥರ ಶಿಷ್ಯರ ಪೈಕಿ ಒಬ್ಬರಾಗಿದ್ದ ಇಂಜಿನಿಯರ್ ಒಬ್ಬರು ಇವರ ಸ್ನೇಹಿತರಾಗಿದ್ದರು. ಅವರಿಂದ ಗುರುನಾಥರ ಒಂದು ಸೂಕ್ಷ್ಮ ಪರಿಚಯವಾಗಿದ್ದು ಗುರುನಾಥರನ್ನು ಕಾಣಲೇಬೇಕೆಂಬಂತಹ ಹಂಬಲ ಈ ಲೇಖಕರಿಗೆ ಉಂಟಾಯಿತು. ಯಾವಾಗ ಅನಂತರಾಮರವರಿಗೆ ಗುರುನಾಥರ ಬಗ್ಗೆ ವ್ಯಾಕುಲತೆ ಹೆಚ್ಚಾಗಿ ಅವರನ್ನು ನೋಡಲೇಬೇಕೆಂಬ ತಳಮಳ ಹೆಚ್ಚಾಯಿತೋ ಆಗ ಒಂದು ದಿನ ಗುರುದರ್ಶನದ ಅಮೃತಗಳಿಗೆ ಬಂದೇ ಬಿಟ್ಟಿತು. ಬೆಂಗಳೂರಿನ ಮತ್ತಿಕೆರೆಯ ಗುರುಬಂಧು ಒಬ್ಬರ ಮನೆಯಲ್ಲಿದ್ದ ಗುರುನಾಥರು ದೂರವಾಣಿ ಮುಖಾಂತರ ಅನಂತರಾಮರವರಿಗೆ ನಿಮ್ಮ ದರ್ಶನಕ್ಕಾಗಿ ಕಾಯುತ್ತಿದ್ದೇನೆ, ದಯವಿಟ್ಟು ಬಂದ ದರ್ಶನ ಕೊಡಿ ಎಂದು ಅವರ ಮನೆಗೆ ಕಾರನ್ನು ಕಳಿಸಿ ತಮ್ಮ ಬಳಿಗೆ ಕರೆಯಿಸಿಕೊಂಡರು. ಇವರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡಂತಹ ಗುರುನಾಥರು ತಾವು ತಂಗಿದ್ದ ನಿವಾಸದ ಗುರುಭಕ್ತ ದಂಪತಿಗಳಿಂದ ಇವರಿಗೆ ಪಾದಪೂಜೆ ಮಾಡಿಸಿ ಇವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ ಹರಸಿದರು. ಈ ಅನಿರೀಕ್ಷಿತ ಘಟನೆಯಿಂದ ರೋಮಾಂಚನಗೊಂಡು ಮೂಕ ವಿಸ್ಮಿತರಾಗಿದ್ದಂತಹ ಅನಂತರಾಮರವರನ್ನು ಅತ್ಯಂತ ಪ್ರೇಮದಿಂದ ಅವರನ್ನು ಕಾರಿನಲ್ಲೇ ಅವರ ಮನೆಗೆ ಕಳುಹಿಸಿಕೊಡುತ್ತಾರೆ. ಇದರಿಂದ ಪುಳಕಿತರಾದ ಅನಂತರಾಮರವರು ಗುರುನಾಥರ ಗುಂಗಿನಲ್ಲಿ ಅಂದು ರಾತ್ರಿ ನಿದ್ದೆಯೇ ಮಾಡಲಿಲ್ಲ. ಬದಲಾಗಿ ಗುರುನಾಥರನ್ನು ಕುರಿತು 2 ಪದ್ಯಗಳನ್ನು ರಚಿಸಿ ಹಾಡಿಕೊಂಡರಂತೆ. ಮಾರನೇ ಹಗಲಿಡೀ ಗುರುನಾಥರಿಂದ ಕರೆ ಬರಬಹುದೆಂದು ನಿರೀಕ್ಷಿಸಿ ರಾತ್ರಿವರೆಗೂ ಕಾದು ಕಾದು ಅನಂತರ ಇಂದು ಗುರುದರ್ಶನದ ಭಾಗ್ಯವಿಲ್ಲವೇನೋ ಎಂದು ಸುಮ್ಮನಾದರಂತೆ. ಅಷ್ಟರಲ್ಲಿ ಗುರುನಾಥರು ತಮ್ಮ ಶಿಷ್ಯರೊಡಗೂಡಿ ಅವರ ಮನೆಯ ಬಾಗಿಲಿಗೆ ಬಂದಿದ್ದರಂತೆ. ಮಾರನೆಯ ದಿನದ ಸತ್ಯನಾರಾಯಣ ಪೂಜೆಗೋಸ್ಕರ ತಂದಿದ್ದಂತಹ ಫಲಪುಷ್ಪಗಳೊಂದಿಗೆ ಸತ್ಯನಾರಾಯಣ ಸ್ವರೂಪಿ ಸದ್ಗುರುವಿನ ಪಾದಪೂಜೆ ಮಾಡಿ ಅವರನ್ನು ಸತ್ಕರಿಸಿದರು. ಅಂದು ರಚಿಸಲ್ಪಟ್ಟಂತಹ ಪದ್ಯಗಳನ್ನು ಗುರುನಾಥರ ಮುಂದೆ ಹಾಡಿದರು. ಇನ್ನೂ ಹೆಚ್ಚು ಹೆಚ್ಚು ತತ್ವಪದಗಳ ರಚನೆ ಹಾಗೂ ಹಾಡುಗಾರಿಕೆಗೆ ಅಪ್ಪಣೆ ಪಡೆದರು. ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರನ್ನೂ ಗುರುನಾಥರು ಹರಸಿ ಹೊರಟರು. ಅಂದಿನಿಂದ ಗುರು ಶಿಷ್ಯರ ಸಂಬಂಧ ಮುಂದುವರಿಯುತ್ತಿದ್ದಂತೆ ಇವರ ಆಧ್ಯಾತ್ಮ ಗೀತೆಗಳ ರಚನೆಯೂ ಮುಂದುವರಿಯಿತು. 2003ನೇ ಇಸವಿಯ ಹೊತ್ತಿಗೆ ಗುರುನಾಥರ ಆಜ್ಞೆಯ ಮೇರೆಗೆ ಇವರ 54 ಗೀತೆಗಳನ್ನು ಮುದ್ರಣ ಮಾಡಿಸಿ 2000 ಪುಸ್ತಕಗಳನ್ನು ಆಸಕ್ತರಿಗೆ ಹಂಚಲಾಯಿತು. ಮುಂದೆ 100ಕ್ಕೂ ಹೆಚ್ಚು ಹಾಡುಗಳನ್ನು ರಚಿಸಲ್ಪಟ್ಟಿದ್ದು 108 ಹಾಡುಗಳನ್ನು ಈ ಗ್ರಂಥದ ಕಡೆಯ ಪುಟಗಳಲ್ಲಿ ಮುದ್ರಿಸಲಾಗಿದೆ. ಇನ್ನು ಗುರುನಾಥರ ಕುಟುಂಬದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕೊಟ್ಟಿರುತ್ತಾರೆ. ಕುಡ್ಲೂರು ಶ್ರೀನಿವಾಸಯ್ಯ ಮತ್ತು ಶಾರದಮ್ಮ ಎಂಬ ಪುಣ್ಯ ದಂಪತಿಗಳಿಗೆ 1940ನೇ ಇಸವಿ ಮಾರ್ಗಶಿರ ಷಷ್ಠಿಯಂದು ಜನಿಸಿದಂತಹ ಗುರುನಾಥರು ಪದ್ಮಾವತಿ ಎಂಬ ಕನ್ಯೆಯೊಡನೆ ವಿವಾಹವಾಗಿದ್ದು ವಾಣಿ, ವೀಣಾ ಮತ್ತು ಶ್ರೀಕಾಂತ ಎಂಬ ಹೆಸರಿನ 3 ಮಕ್ಕಳನ್ನು ಪಡೆದು ಗೃಹಸ್ಥಾಶ್ರಮಿಗಳಾಗಿದ್ದರು. ತಂದೆಯವರು ಗುರು ಸಕರಾಯಪಟ್ಟಣದಲ್ಲಿ ಜಮೀನ್ದಾರರಾಗಿದ್ದರು.
ಸದಾಚಾರ ಸಂಪನ್ನರೂ ಆಗಿದ್ದರು. 1969ರಲ್ಲಿ ಗುರುನಾಥರಿಗೆ ಪಿತೃವಿಯೋಗವಾಯಿತು. ಅದಾದ ಕೆಲವೇ ವರ್ಷಗಳಲ್ಲಿ ತನ್ನ ಪ್ರೀತಿಯ ಸಹೋದರ ಅಚ್ಯುತನನ್ನೂ ಕಳಕೊಂಡರು. ಗುರುನಾಥರ ಮೇಲಿನ ವ್ಯವಹಾರಗಳ ಹೊರೆ ಮತ್ತಷ್ಟು ಹೆಚ್ಚಾಯಿತು. ಸಂಸಾರ ಮತ್ತು ವ್ಯವಹಾರಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದ ಗುರುನಾಥರು ಅಂತರಂಗದಲ್ಲಿ ವಿರಕ್ತರಾಗಿದ್ದರು ಎಂಬಲ್ಲಿಗೆ ಮೊದಲನೆಯ ಅಧ್ಯಾಯವು ಮುಕ್ತಾಯವಾಗುತ್ತಿದೆ. ಜೈ ಸದ್ಗುರುನಾಥ, ಜೈ ಗುರುದೇವ ದತ್ತ. ಆದರಣೀಯ ಸಜ್ಜನ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈಗ 2ನೇ ಅಧ್ಯಾಯ ಪ್ರಾರಂಭವಾಗುತ್ತದೆ. ಈ ಅಧ್ಯಾಯವನ್ನು ಗುರುನಾಥರು ಭಕ್ತರಿಗೆ ಸಾಧನೆಯ ಬಗ್ಗೆ ಯಾವ ರೀತಿ ಕಿವಿಮಾತು ಹೇಳ್ತಾ ಇದ್ರು ಎಂಬ ವಿಚಾರದಿಂದ ಪ್ರಾರಂಭಿಸಲಾಗಿದೆ. ಒಂದು ಜೀವಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಅದಕ್ಕೆ ಮಾನವ ಜನ್ಮ ಅನಿವಾರ್ಯವಾಗಿದೆ. ದುರ್ಲಭವಾಗಿರುವಂತಹ ಮಾನವ ಜನ್ಮ ಸಿಕ್ಕಿದಾಗ ಅದನ್ನು ವ್ಯರ್ಥ ಮಾಡಬಾರದು. ಪ್ರಾಪಂಚಿಕ ವಿಷಯ ವಾಸನೆಗಳಿಗೆ ದಾಸನಾಗದೆ ಗುರುವಿನ ಆದೇಶ ಪಾಲಿಸುತ್ತಾ ವ್ಯಷ್ಟಿ ಭಾವನೆಯಿಂದ ಸಮಷ್ಟಿ ಭಾವನೆಗೆ ಏರಿ ಪರಿಪೂರ್ಣನಾಗುವುದಕ್ಕೆ ಈ ಜನ್ಮವನ್ನು ಸಮರ್ಥವಾಗಿ ಬಳಸಬೇಕು ಎಂದು ಗುರುನಾಥರು ಹೇಳಿದ್ದಾರೆ. ಒಮ್ಮೆ ಇಷ್ಟೆಲ್ಲ ಸಾಧನೆ ನಿಮ್ಮಿಂದ ಹೇಗಾಯಿತು ಎಂಬ ಪ್ರಶ್ನೆಗೆ ಉತ್ತರಿಸಿದಂತಹ ಗುರುನಾಥರು, ಪ್ರಕೃತಿಯನ್ನು ನೋಡಿ ನಾನು ಸಾಕಷ್ಟು ವಿಚಾರಗಳನ್ನು ಕಲಿತೆ. ಪ್ರಕೃತಿಯನ್ನು ದೊಡ್ಡದಾಗಿ ನೋಡ್ತಾ ನೋಡ್ತಾ ನನ್ನ ಅಹಂಕಾರ ತಗ್ಗಿ ಹೋಯಿತು ಎನ್ನುತ್ತಿದ್ದರಂತೆ. ಸರಳವಾದ ಜೀವನದೊಂದಿಗೆ ವಿರಕ್ತತೆ, ತೃಪ್ತತೆ, ಶ್ರದ್ಧೆ ಇವುಗಳನ್ನು ಅಳವಡಿಸಿಕೊಂಡು ಮಾನ ಅಪಮಾನಗಳಿಗೆ ಬೆಲೆಯೇ ಕೊಡದೆ, ಯಾರನ್ನೂ ವಿಮರ್ಶಿಸುವ ಅಥವಾ ಟೀಕಿಸುವ ಗೋಜಿಗೆ ಹೋಗದೆ ಕೇವಲ ತನ್ನಂತರಂಗವನ್ನು ಶೋಧಿಸುವ ಅಭ್ಯಾಸ ಮಾಡಿದೆ. ನನ್ನ ನಡವಳಿಕೆಯಿಂದ ಯಾರ ಮನಸ್ಸಿಗೂ ನೋವಾಗದಂತೆ ನೋಡಿಕೊಂಡೆ. ವಿಗ್ರಹಾರಾಧನೆ, ದೇವತಾರ್ಚನೆ, ವ್ರತ, ನೇಮ, ಹೋಮ, ಹವನಾದಿಗಳಲ್ಲಿ ಮುಳುಗಿದ್ದ ನಾನು ಕ್ರಮೇಣ ಚೈತನ್ಯಾರಾಧನೆಯಲ್ಲಿ ತೃಪ್ತಿ ಕೊಂಡುಕೊಂಡೆ. ಅಂದರೆ ಕಾಲ್ಪನಿಕ ಪೂಜೆಗಿಂತ ಪ್ರತ್ಯಕ್ಷ ಕಣ್ಣಿಗೆ ಕಾಣುವಂತಹ ನೊಂದ ಜೀವಿಗಳನ್ನು ಸಂತೈಸುವುದೇ ಮಹಾಪೂಜೆ ಎಂದು ಭಾವಿಸಿದೆ. ಸದಾ ಭಗವಂತನ ಸ್ಮರಣೆಯೊಳಗೆ ಇದ್ದು ಭಗವಂತ ನಮಗೆ ಕೊಟ್ಟಿರತಕ್ಕಂಥ ಲೌಕಿಕ ಜವಾಬ್ದಾರಿಯನ್ನು ನಿಷ್ಕಲ್ಮಶವಾಗಿ, ನಿರ್ಲಿಪ್ತವಾಗಿ ನಿಭಾಯಿಸಿಬಿಟ್ಟಿದ್ದೆ. ಗುರುವಿನ ಮಾರ್ಗದರ್ಶನದಲ್ಲಿ ಇವೆಲ್ಲ ಅಭ್ಯಾಸ ಮಾಡಿದರೆ ತುಂಬ ಒಳ್ಳೆಯದು ಅಂತಲೂ ಅವರು ಹೇಳ್ತಾ ಇದ್ರು. ಸದ್ಗುರು ದೊರೆತಾಗ ಅವನಲ್ಲಿ ಅಚಲವಾದ ನಂಬಿಕೆಯಿಂದ ಗುರುವಾಕ್ಯ ಪರಿಪಾಲಿಸಿದರೆ ಸಾಕು, ಶಿಷ್ಯ ತನ್ನ ಗುರಿ ಮುಟ್ಟಬಲ್ಲ ಎಂಬ ಕಿವಿ ಮಾತನ್ನು ಅವರು ಹೇಳ್ತಾ ಇದ್ರು. ಗುರುನಾಥರೇ ಹೇಳುವಂತೆ ಅಯ್ಯನಕೆರೆ ಸಮೀಪವಿರತಕ್ಕಂಥ ಬಲ್ಲಾಳೇಶ್ವರ ಸನ್ನಿಧಾನ ಮತ್ತು ಬಾಣಾವರದ ಶ್ರೀ ಶ್ರೀ ಕೃಷ್ಣ ಯೋಗೇಂದ್ರರ ಅಧಿಷ್ಠಾನ, ಇಂಥ ಪುಣ್ಯ ಸ್ಥಳಗಳಲ್ಲಿ ತಾವು ಏಕಾಂತದಲ್ಲಿದ್ದು ನಾನು ಯಾರು, ನಾನು ಬಂದಿರುವ ಉದ್ದೇಶವಾದರೂ ಏನು ಎಂದು ತನ್ನಂತರಂಗವನ್ನು ಶೋಧಿಸುತ್ತಾ ಬೆಳಕನ್ನು ಕಂಡು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದವರು. ಸದ್ಯ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಸಮಾಧಿಸ್ಥರಾಗಿರ್ತಕ್ಕಂಥ ಶ್ರೀ 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 ಜ್ಞಾನಾನಂದೇಂದ್ರ ಸರಸ್ವತಿಯವರು ಮೂಲತಃ ಕಡೂರು ತಾಲೂಕಿನ ಎಳ್ಳಂಬಳಸೆಯವರಾಗಿದ್ದು ಪೂರ್ವಾಶ್ರಮದಲ್ಲಿ ವಿಠ್ಠಲ ಶಾಸ್ತ್ರಿ ಎಂಬ ಹೆಸರಿನಿಂದ ಗುರುನಾಥರ ಮನೆಯ ನಿಕಟ ಸಂಪರ್ಕ ಹೊಂದಿದ್ದರು. ಸಾಧನೆಯ ಆರಂಭದಲ್ಲಿ ಗುರುನಾಥರು ಇವರ ಪ್ರಿಯ ಶಿಷ್ಯರಾಗಿದ್ದು ವೇದಾಂತ ವಿಚಾರಗಳನ್ನು ಸಾಕಷ್ಟು ಕಲಿತೆ ಎಂದು ಗುರುನಾಥರು ಹೇಳಿಕೊಂಡಿದ್ದಾರೆ ಎಂಬಲ್ಲಿಗೆ ಈ 2ನೆಯ ಅಧ್ಯಾಯ ಮುಕ್ತಾಯವಾಗುತ್ತದೆ. ಜೈ ಸದ್ಗುರುನಾಥ, ಜೈ ಗುರುದೇವ ದತ್ತ.